ಹುಲಿಕಲ್ ಘಾಟಿಯಲ್ಲಿ ನಡೆದಂಥ ಘೋರ ದುರಂತ ಮೂವರು ಕಾರ್ಮಿಕರ ಜೀವ ತೆಗೆದುಬಿಟ್ಟಿದೆ. ರಾಘವೇಂದ್ರ, ರಾಜು, ಶಬ್ಬೀರ್ ಮಣ್ಣಿನಡಿ ಸಿಲುಕಿ ಜೀವಾನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಾಮಗಾರಿ ಮಾಡ್ತಾ ಮಾಡ್ತಾ ಅವರ ಉಸಿರೇ ನಿಂತು ಹೋಗಿದೆ. ಮೃತ ರಾಘವೇಂದ್ರ ಕಾಮಗಾರಿ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟಿಯಲ್ಲಿ ನಿನ್ನೆ ಸಂಜೆ 6 ಗಂಟೆಯ ಸುಮಾರಿಗೆ ನಡೆದಿದ್ದಂತಹ ಘೋರ ದುರಂತ ಇದು. 3 ಜನ ಜೀವ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. 70 ಅಡಿ ಎತ್ತರದ ರಿಟೈನಿಂಗ್ ವಾಲ್ನ ಕಾಮಗಾರಿ ನಡೀತಾ ಇತ್ತು. ಏಕಾಏಕಿ ರಿಟೈನಿಂಗ್ ವಾಲ್ ಕುಸಿದಂತಹ ಪರಿಣಾಮ ಮೂವರ ಜೀವ ಹೋಗ್ಬಿಟ್ಟಿದೆ. ಬೆಡ್ಡಿಂಗ್ ಕೆಲಸ ನಡೀತಾ ಇತ್ತು. 7 ಜನ ನಾವು ಕೆಲಸ ಮಾಡ್ತಿದ್ವಿ. ರಾಘವೇಂದ್ರ ಇಬ್ಬರನ್ನ ಕಾಪಾಡಿ ಮಣ್ಣಿನಡಿ ಸಿಕ್ಕಾಕೊಂಡು ಪ್ರಾಣ ಬಿಟ್ರು ಅಂತ ಹೇಳಿ ಘಾಟಿಯಲ್ಲಿ ನಡೆದಂತಹ ದುರಂತವನ್ನ ಗಾಯಾಳು ಚೇತನ್ ಬಿಚ್ಚಿಟ್ಟಿದ್ದಾರೆ. ನಾವು 7 ಜನ ಇದ್ವಿ ಅಣ್ಣ, ಒಟ್ಟ ಕೆಳಗಡೆ 7 ಜನದಲ್ಲಿ ನಾವು ಇಬ್ಬರು ಸೇಫ್ ಆಗಿದ್ದು, ಇನ್ನಿಬ್ಬರು ಹಾಸ್ಪಿಟಲ್ ಇದ್ದಾರೆ. 3 ಜನ ಸ್ಪಾಟಿಗೆ ಹೋಗಿದ್ರು. ಬಂದರು ಆಂಬುಲೆನ್ಸ್ನವ್ರು ಬಂದಿದ್ದರು. ಆಮೇಲೆ ಫೈರ್ ಇಂಜಿನ್ ಬಂತು. ಆವಾಗ ನಾವು ಮೇಲ್ಗಡೆ ಬಂದ್ವಿ. ಆವಾಗ ಅವರು ಡೆಡ್ ಬಾಡಿ ತೆಗಿತಾಯಿದ್ರು. ಸೇಫ್ಟಿ ಮೆಜರ್ಸ್ ಎಲ್ಲ ಇತ್ತು ಅಲ್ಲಿ? ಇತ್ತು. ಆದರೆ ಕೆಲಸ ಮುಗಿಯೋ ಟೈಮ್ ಆಯ್ತಲ್ಲ, ನಾವು ಎಲ್ಲ ಬಿಚ್ಚಿಟ್ಟು ಹೋಗ್ಬೇಕಾದ್ರೆ ಆಗಿರೋದು ಇದು. ಕೆಲಸ ಬಿಟ್ಟು ಇನ್ನೇನೋ ಹೋಗಬೇಕು, ಇನ್ನೊಂದು 10 ನಿಮಿಷದಲ್ಲಿ ಹೋಗ್ಬೇಕಂದಾಗಲೇ ಮಣ್ಣು ಬಿದ್ದಿರೋದು. ಅದೇ ಜಾಗದಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಿದ್ವಿ? ನಾನು ಬಂದು ಇವಾಗ ಜಾಸ್ತಿ ಜನ ಆಗಿದ್ದಿಲ್ಲ. ಫಸ್ಟಿಗೆಲ್ಲ ಇಲ್ಲೇ ಮಾಡಿದ್ದು. ಒಂದು 5 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೆ. ನಿಮ್ಮ ಜೊತೆ ನಿಮ್ಮೂರವರು ಬಂದಿದ್ದು? ನಮ್ಮೂರವರು, ನಮ್ಮ ಲೇಬರ್ ನಮ್ಮೂರವ್ರೆ ಅಣ್ಣ. ಅಲ್ಲಿ ಡೆತ್ ಆಗಿರೋರು ಇಬ್ಬರೇ ನಮ್ಮೂರವ್ರೆ. ಅವರು ಒಬ್ಬರು ರೈಟ್ರು. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಇಲ್ಲ, ಅದು ಗೊತ್ತಿಲ್ಲ ಅಣ್ಣ. ನಿಮ್ಮ ಹೆಸರು? ಸಚಿನ್ ಅಂತ. ನೋಡ್ಕೊಂಡು ಮಾತಾಡಿ. ನಮ್ಮ ಹೆಸರು ಸಚಿನ್ ಅಂತ. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ನೆಲೋಗಲ್ ಗ್ರಾಮ. ನಿನ್ನೆ ಸಂಜೆ 6 ಗಂಟೆಗೆ ಮೇಲ್ಗಡೆ ಗಾಡಿ ಅಡ್ಡಾಡ್ತಾ ಮಣ್ಣೆಲ್ಲ ಕುಸಿದು ಬಿದ್ದಿರೋದು. ಬಿದ್ದ ಮೇಲೆ 3 ಜನ ಸ್ಪಾಟಿಗೆ ಇದಾಗಿದ್ದು. ನಾವಿಬ್ಬರು ಸೇಫ್ ಆದ್ವಿ. ಈಗ ಕಾಲಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಷ್ಟೇ, ಸೊಂಟ. ಅದಕ್ಕೆ ನಮ್ಮ ಹೆಸರು ಸಚಿನ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ವಿ? 5 ವರ್ಷದಿಂದ ಕೆಲಸ ಮಾಡ್ತೀವಿ. ರೋಡ್ ಕೆಲಸ ಮಾಡ್ತೀವಿ. ನಿನ್ನೆ ಏನು ಕೆಲಸ ಮಾಡ್ತಾಯಿದ್ವಿ? ಅದೇ ರೋಡ್ ಕೆಲಸನೇ ಮಾಡ್ತಾಯಿದ್ವಿ ಅಣ್ಣ. ಆವಾಗ ಮಣ್ಣು ಮೇಲ್ಗಡೆಯಿಂದ ಕುಸ್ತಿರೋದು. ನೀವು ಎಷ್ಟು ಅಡಿ ಕೆಳಗಡೆ ಇದ್ರಿ? ನಾವೊಂದು 30 ಅಡಿ ಕೆಳಗಡೆ ಇದ್ವಿ ಅಣ್ಣ. ಸಡನ್ನಾಗಿ ಮಣ್ಣು ಬಿದ್ದಿರೋದು. ದೊಡ್ಡ ಮಣ್ಣು? ಪೂರ್ತಿ ಮಣ್ಣು, ರೋಡ್ ಹತ್ರ ಪೂರ್ತಿ ಮಣ್ಣು ಬಿದ್ದಿರೋದು. ಬೇರೆ ಪ್ರಮಾಣದ ಮಣ್ಣು ಬಿತ್ತಾ? ಪೂರ ಸಡನ್ನಾಗಿ ಮಣ್ಣು ಬಿದ್ದಿರೋದು, ಕುಸಿದು. SVT ಕನ್ಸ್ಟ್ರಕ್ಷನ್ಸು CV ಚಂದ್ರಶೇಖರ್ ಅವ್ರ ಹತ್ರ ನಾನು ವರ್ಕ್ ಮಾಡ್ತಾ ಇರೋದು ಸೂಪರ್ವೈಸರ್ ಆಗಿ. ನಾನು ಕಳೆದ 2 ವಾರದಿಂದ ಹುಲಿಕಲ್ ಘಾಟಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆ ಕಡೆ ಆ ಸೈಟಿಗೆ ಹೋಗಿದ್ದೆ. ಅಲ್ಲಿ ಮೇಯ್ನಾಗಿ ರಾಘವೇಂದ್ರ ಅನ್ನೋರು ಫ್ಲಾಟ್ ಮ್ಯಾನೇಜರಾಗಿ ನೋಡ್ಕೊತಾ ಇದ್ರು ಅದನ್ನು. ನಿನ್ನೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಇನ್ನೇನು ಕೆಲಸ ಮುಗಿತಾ ಇತ್ತು. ಆ ಟೈಮಿಗೆ ಇನ್ನೊಂದು 5 ನಿಮಿಷ ಇತ್ತು ಸರ್ ಕೆಲಸ ಅಷ್ಟೇ. ಅಷ್ಟೊತ್ತಿಗೆ 11 ಜನ ನಾವಲ್ಲಿದ್ವಿ. ನಾವು ಮೇಲ್ಗಡೆ 5 ಜನ ಇದ್ವಿ, ಕೆಳಗಡೆ 7 ಜನ ಇದ್ದರು ಲೇಬರ್ಸು, ಮತ್ತು 2 ಸೂಪರ್ವೈಸರ್ ಇದ್ದರು. 5 ಜನ ಲೇಬರ್ಸ್ ಇದ್ದರು. 5 ಜನ ಲೇಬರ್ಸು ಒಂದೇ ಸತಿ ಒಂದು 2 ಸೆಕೆಂಡು ಆಗಿಲ್ಲ ಸರ್, ಅಷ್ಟೊತ್ತೊಳಗಡೆ ಮಣ್ಣು ಅಷ್ಟು ಕುಸ್ಕೊಂಡು ಬಂದುಬಿಡ್ತು. ಬಂದು ಏನು ರೈಟ್ ಸೈಡು ಫುಲ್ಲು ಮಣ್ಣು ಬಂದುಬಿಡ್ತು. ಲೆಫ್ಟ್ ಸೈಡ್ ಇದ್ದವ್ರು ಸ್ವಲ್ಪ ಸೇಫ್ ಆಗಿಬಿಟ್ರು. ರೈಟ್ ಸೈಡ್ ಇದ್ದವರು 3 ಜನ ಮಣ್ಣು ಅಡಿಗೆ ಆಗಿಬಿಟ್ರು ಸರ್. ಅದರಲ್ಲಿ ನಮ್ಮ ಸೂಪರ್ವೈಸರ್, ಮೇಯ್ನ್ ಸೂಪರ್ವೈಸರ್ ರಾಘವೇಂದ್ರ ಅಂತೇಳಿ ಕಂಪ್ನಿಯಲ್ಲಿ ಒಂದು 20 ವರ್ಷದಿಂದ ವರ್ಕ್ ಮಾಡ್ತಾಯಿದ್ರು ಅವರು ಅಲ್ಲಿ ಮಣ್ಣಡಿಗೆ ಆಗ್ಬಿಟ್ರು. ಇನ್ನಿಬ್ಬರು ಸಿಗಾಕೊಂಡಿದ್ರು. ನಾವು ಆದಷ್ಟು ಎಳೆಯೋಕ್ಕೆ ಟ್ರೈ ಮಾಡಿದ್ವಿ. ಅವರಿಬ್ಬರನ್ನ ಉಳಿಸ್ಕೊಂಡ್ವಿ, ಇನ್ನು 3 ಜನ ಉಳಿಸ್ಕೊಳಕ್ಕಾಗಿಲ್ಲ. ಅಲ್ಲಿ ರೋಡು ಇದು ವಾಲ್ ಆಗ್ತಾಯಿತ್ತು ಸರ್, ರಿಟೈಲ್ ವಾಲ್ ಆಗ್ತಾಯಿತ್ತು. ರೋಡ್ ಅಗಲ ಮಾಡ್ತಾಯಿದ್ರು. ಅದು ಏಕಾಏಕಿ ಒಂದೇ ಸತಿ ಧರೆ ಕುಸ್ಕೊಂಡು ಬಂದಿದ್ದು ವಾಲ್ ಸರ್. ಸುಮಾರು ಒಂದು 70 ಅಡಿ ಮೇಲಿಂದ ತೊಗೊಂಬಂದಿದ್ರು. ಈಗ ಒಂದು ಇನ್ನೊಂದು 30 ಅಡಿ ಪೆಂಡಿಂಗ್ ಇತ್ತು ಅಲ್ಲಿ ವರ್ಕ್ ಮಾಡೋ ಟೈಮಿಗೆ. ಆ ಟೈಮಿಗೆ ಈ ಥರ ಘಟನೆ. ಬರೀ ಇನ್ನೊಂದು 5 ನಿಮಿಷ ಅಂದಿದ್ರೆ ವರ್ಕ್ ಮುಗ್ದೋಗ್ಬಿಡ್ತಿತ್ತು ಸರ್. ಕೆಲಸ ತುಂಬ ಒಂದು 5-6 ತಿಂಗಳಿಂದ ನಡೀತಾನೆ ಇತ್ತು. ಇನ್ನೊಂದು 1.5-2 ತಿಂಗಳಲ್ಲಿ ಮುಗಿತಾ ಇತ್ತು ಕೆಲಸ. ಸೇಫ್ಟಿ ಎಲ್ಲ ಇತ್ತು ಸರ್, ಎಲ್ಲದೂ ಇತ್ತು. ಅದೇ ಸ್ವಲ್ಪ ಇನ್ನು ಕೆಲಸ ಮುಗಿಯೋ ಟೈಮ್ ಅಷ್ಟೇ. ಆ ಟೈಮಲ್ಲಿ ಈ ಥರ ಆಗಿಬಿಡ್ತು. ಲೇಬರ್ಗಳೆಲ್ಲ ಹಾವೇರಿ ಡಿಸ್ಟಿಕ್ ಅವರು, ಅಲ್ಲೇ ಹಾವೇರಿ ತಾಲೂಕವರು ಇದ್ದರು. ಅದರಲ್ಲಿ ಒಬ್ಬರು ಶಬೀರ್ ಅಂತೇಳಿ, ಇನ್ನೊಬ್ಬರು ರಾಜ ಅಂತೇಳಿ. ರಾಜನವ್ರು ಅನ್ಮ್ಯಾರಿಡು, ಶಬೀರು ಮ್ಯಾರಿಡ್ ಆಗಿದ್ದರು. ಮತ್ತು ನಮ್ಮ ಸೂಪರ್ವೈಸರ್, ಮೇನ್ ಸೂಪರ್ವೈಸರ್ ರಾಘವೇಂದ್ರ ಅವರು 3 ಜನ ಡೆತ್ ಆಗಿದ್ದಾರೆ. ವರ್ಕು ಬೆಡ್ ಹಾಕ್ತಾಯಿದ್ವಿ ಸರ್, ಕಾಂಕ್ರೀಟ್ ಬೆಡ್ ಹಾಕ್ತಾಯಿದ್ವಿ ಕೆಳಗಡೆ. ಅದು ಇರೋ ಜಾಗದಿಂದ 10 ಅಡಿ ಕೆಳಗಡೆ ಹೊಡೆದಿದ್ವಿ.
ಹಿಟಾಚಿನೂ ಕೆಲಸ ಮಾಡ್ತಾ ಇತ್ತು, ಅದು ತೆಗ್ದು ಇದು ಮಾಡಿದ್ವಿ ಅಷ್ಟೇ. ಆ ಥರ ಏನೂ ಸಿಮ್ಟಮ್ಸು ಕಾಣ್ತಾ ಇರಲಿಲ್ಲ, ಏನೂ ಇದಿರಲಿಲ್ಲ, ಎಲ್ಲದು ಚೆನ್ನಾಗೇ ಇತ್ತು. ಏಕಾಏಕಿ ಸಡನ್ನಾಗಿ ಒಂದೇ ಸಲ ಬಂದುಬಿಡ್ತು ಮಣ್ಣು. ವೈಬ್ರೇಟರ್ ಏನೂ ಇರಲಿಲ್ಲ, ರೋಡ್ ರೋಲರ್ ಏನೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಜಸ್ಟ್ ಹಿಟಾಚಿ ಒಂದು ಕೆಲಸ ಮಾಡ್ತಾ ಇತ್ತು ಅಷ್ಟೇ. ಅದನ್ನು ಬಿಟ್ಟು ಇನ್ನೇನೂ ಇರಲಿಲ್ಲ ಸರ್. ಕ್ವಾಲಿಟಿ ಕೆಲಸ ಮುಂಚೆ ಆಗಿತ್ತು ಅದು ಆ ಥರದ್ದು ಆಗದೆ ಇಲ್ಲ, ಆ ಥರ ಇನ್ಸಿಡೆಂಟ್ಗಳೇ ಆಗಿರಲಿಲ್ಲ. ಆಲ್ಮೋಸ್ಟು ಆ ಹುಲಿಕಲ್ ಘಾಟಿಂದ ಎಲ್ಲ ವರ್ಕು ನಮ್ಮ ಕಂಪ್ನಿಯಿಂದನೇ ಆಗಿತ್ತು. ಯಾವತ್ತೂ ಈ ಥರ ಇನ್ಸಿಡೆಂಟ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಆಗಿದ್ದದು. ನೀವೆಲ್ಲಿದ್ರಿ ಆ ಟೈಮಲ್ಲಿ? ನಾನು ಅಲ್ಲೇ ಮೇಲ್ಗಡೆನೇ ಇದ್ದೆ ಸರ್. ನಾವು 4 ಜನ ಮೇಲ್ಗಡೆ ಇದ್ವಿ, 7 ಜನ ಕೆಳಗಡೆ ಇದ್ದರು. 7 ಜನದಲ್ಲಿ ಯಾರ್ಯಾರಿಗೆ ಏನಾಯ್ತು? 7 ಜನದಲ್ಲಿ ಇಬ್ಬರಿಗೆ ಮೈನರ್ ಪೆಟ್ಟಾಗಿದೆ ಅಷ್ಟೇ. ಒಬ್ಬನ ಕೈ ಮುರಿದೋಗಿದೆ, ಒಬ್ಬರು ಸೂಪರ್ವೈಸರ್ ಸುಮಂತ್ ಅಂತೇಳಿ. ಇನ್ನೇ ರಾಘವೇಂದ್ರ ಅವರು ಡೆತ್ ಆಗಿದ್ದಾರೆ. ಇನ್ನೇ ಇಬ್ಬರು ಲೇಬರ್ಗಳು ಡೆತ್ ಆಗಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರಿಗೆಲ್ಲ ಮೈನರ್ ಆಗಿದೆ, ಏನೋ ಅಂಥದ್ದೇನೋ